ಆತ್ಮೀಯ ವೀಕ್ಷಕರಿಗೆಲ್ಲ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ದೇಹಕ್ಕೆ ಅನೇಕ ನೋವುಗಳು ಬಂದು ನಮ್ಮನ್ನ ಬಾಧಿಸುತ್ತವೆ. ಕೆಲವು ಕಾಯಿಲೆ ದೇಹಕ್ಕೆ ನಮ್ಮಿಂದಲೇ ನೇರವಾಗಿ ಬಂದರೆ, ಇನ್ನೂ ಕೆಲ ಕಾಯಿಲೆಗಳು ದೇಹದಲ್ಲಿ ಸೇರಿಕೊಂಡ ಆತ್ಮಗಳಿಂದ ಬಂದಿರ್ತವೆ. ಇದು ನಂಬಲು ಅಸಾಧ್ಯ ಅನಿಸಿದ್ರೂ ಅದು ಸತ್ಯ. ಅಂತಹ ಒಂದು ವಿಚಿತ್ರ ವಿಭಿನ್ನ ಪ್ರಕರಣವೇ ನಮ್ಮ ಇಂದಿನ ಜನ್ಮ ಜನ್ಮಾಂತರ. ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ಪರಶಿವಮೂರ್ತಿ ತನ್ನ ಯೌವನಕ್ಕೆ ಕಾಲಿಡುತ್ತಿರುವ ಯುವಕ ಉತ್ತಮವಾದ ಭವಿಷ್ಯದ ಕನಸಿಟ್ಕೊಂಡಿದ್ದ. ತನ್ನ ಸಾಕು ತಂದೆ ತಾಯಿ ಜೊತೆ ಅವನು ಸ್ವಂತ ಮಗನಿಗಿಂತ ಹೆಚ್ಚು ಪ್ರೀತಿ ವಿಶ್ವಾಸದಿಂದ ತನ್ನ ಬದುಕು ಸಾಗಿಸುತ್ತಿದ್ದಾನೆ. ಆದರೆ ಕೆಲ ಸಮಯದಿಂದ ಅವನಿಗೆ ಅಸಾಧ್ಯ ಸಿಟ್ಟು, ಓದಿನಲ್ಲಿ ತೊಡಗಲಾಗದೆ ಸಂಕಟ, ಮನೆಯಲ್ಲಿ ತನ್ನ ಉದ್ಯೋಗ ಮಾಡುವ ಕಡೆ ಜಗಳ ಜೂಟಿ, ಎಲ್ಲರಿಂದಲೂ ಚೀತೂಗಳು, ಅಲ್ಲದೆ ರಾತ್ರಿಯ ಹೊತ್ತು ಕೆಟ್ಟ ಕನಸುಗಳು, ಬೆಳಗ್ಗೆ ಎದ್ರೆ ಜೀವ ತಿನ್ನುವ ತಲೆನೋವು. ಡಾಕ್ಟರು, ದೇವರು, ದಿಂಡರು, ಮಂತ್ರ ಮಾಟ, ಏನೇ ದಾರಿಯಲ್ಲಿ ಹೋದ್ರೂ ಕಾಣದ ಪರಿಹಾರ. ಈ ಬಗೆಹರಿಯದ ಸಮಸ್ಯೆಗೆ ನಮ್ಮ ಈ ಜನ್ಮ ಜನ್ಮಾಂತರ ವೇದಿಕೆಯೊಂದೇ ಪರಿಹಾರ ಎಂದು ತಿಳಿದು ಇಲ್ಲಿಗೆ ಬಂದಿದ್ದಾನೆ. ನಮಸ್ಕಾರ. ಹೆಸರು? ಪರಶಿವಮೂರ್ತಿ. ಪರಶಿವಮೂರ್ತಿ. ಎಲ್ಲಿಂದ ಬಂದಿರೋದು? ಯಲಹಂಕ ನ್ಯೂಟನ್. ಯಲಹಂಕ ನ್ಯೂಟನ್. ತಾವಮ್ಮ? ನಾವು ಅಲ್ಲಿಂದ. ತಮ್ಮ ಹೆಸರು? ನಾಗರತ್ನ. ನಾಗರತ್ನ. ಏನು ಸಮಸ್ಯೆ ತಮ್ಮದು? ನನಗೆ ಒಂದು 16-18 ವರ್ಷದಿಂದ ತಲೆನೋವು ಬರ್ತಾಯಿದೆ. ತಲೆನೋವು ಬರ್ತಾ ಇದೆ. ಪೂರ್ಣ ತಲೆನೋವು, ಅರ್ಧ ತಲೆನೋವು? ಬ್ಯಾಕ್ ಸೈಡಲ್ಲಿ ಬರ್ತದೆ. ಹಿಂಬದಿಯಲ್ಲಿ ಬರುತ್ತೆ. ಓಕೆ. ಮತ್ತು ಜ್ಞಾಪಕ ಶಕ್ತಿ ಕಡಿಮೆ. ಓಕೆ. ಏನು ಓದಲಿಕ್ಕೆ ಆಗ್ತಾಯಿಲ್ಲ. ಮತ್ತು ನನ್ನ ಬಗ್ಗೆ ನನಗೆ ಇದಿಲ್ಲ, ಏನೋ ಆತ್ಮವಿಶ್ವಾಸ ತುಂಬ ಕಡಿಮೆ ಅನ್ಸುತ್ತೆ. ಓಕೆ. ದೇವರಲ್ಲಿ ಸ್ವಲ್ಪ ಭಕ್ತಿ ಕಡಿಮೆ. ಭಕ್ತಿ ಇಲ್ಲ. ನಾನೇನು ಮಾಡೋಕ್ಕೆ ಹೋದ್ರೂ ಒಂದು ಮಾಡಿದ್ರೆ ಇನ್ನೊಂದು ಥರ ಆಗುತ್ತೆ. ಓಕೆ. ಉಲ್ಟಾಗುತ್ತೆ ನಾ ಏನೇ ಮಾಡೋಕ್ಕೆ ಹೋದ್ರೂ. ಹೀಗಾಗಿ ಆಲ್ರೆಡಿ ನನಗೆ ಕೆಲಸ ಮಾಡೋಕ್ಕೆ ಹೋದಾಗ ಅಲ್ಲಿ ಕುಂತೇನು ಕೆಲಸ ಮಾಡಬೇಕು ಇಂಟ್ರೆಸ್ಟ್ ಬರೋಲ್ಲ. ಯಾವಾಗಾರು ಎದ್ದೋಗ್ಬೇಕು ಅನಿಸುತ್ತೆ. ಓಕೆ. ಮತ್ತು ಮನೆಯವ್ರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರೋಕ್ಕಾಗ್ತಾಯಿಲ್ಲ. ತುಂಬಾ ಸಿಟ್ಟು, ಕೋಪ ಬರ್ತದೆ. ಮನೆಯವ್ರ ಹತ್ರ ಎಲ್ಲ ಹೇಗಾಡ್ತಾ ಇರ್ತೀನಿ. ನೀವು ರಿಲ್ಯಾಕ್ಸ್ ಮಾಡಿ. ನೀವು ಹೇಳಿಮ್ಮ, ಏನು ಗೊತ್ತು ಇದರ ಬಗ್ಗೆ ನಿಮಗೆ? ನನಗೆ 2 ವರ್ಷದಿಂದ ಗೊತ್ತು ಸರ್. ನಮ್ಮ ಮಗ ತೀರ್ಕೊಂಡು, ಅವರು ಒಂದೇ ಹತ್ರ ಕೆಲಸ ಮಾಡ್ತಾಯಿದ್ರು. ನಮ್ಮ ಮಗ ತೀರ್ಕೊಂಡು 2 ವರ್ಷ ಆಯಿತು. ಅವತ್ತಿನಿಂದ ಜೊತೆಗೆ ಫ್ರೆಂಡು, ನನ್ನ ಮಗನ ಫ್ರೆಂಡ್ ಇವನು. ನಿಮ್ಮ ಮಗನ ಸ್ನೇಹಿತ? ಆವಾಗಿಂದ ಗೊತ್ತು ನನಗೆ. ಸೊ ಇವನನ್ನೇ ಮಗ ಅಂದ್ಕೊಂಡಿದ್ದೀರಿ? ಅಂದ್ಕೊಂಡಿದ್ದೀನಿ ಸರ್. ಈಗ ಎಷ್ಟು ವರ್ಷದಿಂದ ಸಮಸ್ಯೆ ನಿಮಗಿದು? ಸರ್ ನಾನು ಒಂದು 16-18 ವರ್ಷದಿಂದ ನನಗೆ ತಲೆನೋವು ಬರ್ತಾಯಿದೆ. ಅವಾಗಿಂದ ಒಂದು ಡಾಕ್ಟ್ರ್ ಹತ್ರ ತೋರಿಸ್ತಾನೆ ಇರ್ತೀನಿ. ಅವ್ರು ಯಾವುದೋ ಟ್ಯಾಬ್ಲೆಟ್ ಕೊಡ್ತಾರೆ, ಅದು ಗುಣ ಆಗುತ್ತೆ ಅಂತ. ಆ ಟ್ಯಾಬ್ಲೆಟ್ ಪವರ್ ಇರೋರಿಗೆ ಅಷ್ಟೇ ತಲೆನೋವು ಹೋಗುತ್ತೆ, ಮತ್ತೆ ರಿಪೀಟ್ ಆಗಿರುತ್ತೆ. ಸ್ವಲ್ಪ ದಿನದ ಹಿಂದೆ ನಾನು ESI ಹಾಸ್ಪಿಟ್ಲಲ್ಲಿ ತೋರಿಸಿದ್ದೆ. ಅಲ್ಲಿ ಮೈಗ್ರೇನ್ ತಲೆನೋವು ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಟಿದ್ರು. ಅದನ್ನು ನುಂಗೋವರೆಗೂ ಸ್ವಲ್ಪ ಇತ್ತು. ಅದು ಟ್ಯಾಬ್ಲೆಟ್ ಬಿಟ್ಟು ನೆಕ್ಸ್ಟ್ ಡೇನೇ ಮತ್ತೆ ತಲೆನೋವು ಶುರು ಆಗುತ್ತೆ. ಸರಿ. ಮತ್ತು ಹಂಗಾಗಿ ನನಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ ಕೆಲವೊಂದು ಟೈಮಲ್ಲಿ. ಅಂದರೆ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ? ಪ್ರಯತ್ನ ಮಾಡಿದ್ದೀರಾ? ತುಂಬಾ ಪ್ರಯತ್ನ ಮಾಡಿದ್ದೀನಿ. ಕೆಲವೊಂದು ಟೈಮು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು ವಾಪಸ್ ಬಂದಿದ್ದೀನಿ. ಯಾಕಂದರೆ ನನ್ನನ್ನು ನಂಬ್ಕೊಂಡಿರೋ ತುಂಬ ಜನ ಇದ್ದಾರೆ. ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ದೊಡ್ಡ ಮಗ. ಹಂಗಾಗಿ ನನ್ನನ್ನೇ ನಂಬ್ಕೊಂಡಿದ್ದಾರೆ ಎಲ್ಲ, ನಮ್ಮ ಅಕ್ಕ ತಂಗಿರು, ನಮ್ಮ ಅಮ್ಮವರೆಲ್ಲ. ಅವ್ರಿಗೋಸ್ಕರ ಬದುಕಬೇಕು ಅಂದ್ಬಿಟ್ಟು ನಾನು ಬದುಕಲೇಬೇಕು ಅಂತ ತುಂಬಾ ಹೋರಾಟ ಮಾಡ್ತಾಯಿದ್ದೀನಿ. ಯಾಕೆ ನಿಮಗೆ ಈ ರೀತಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಸುತ್ತೆ? ಏನು ಪ್ರೇರೇಪಿಸುತ್ತೆ ಒಳಗಡೆಯಿಂದ? ಏನೂ ಗೊತ್ತಿಲ್ಲ. ನನ್ನ ಮೇಲೆ ಒಂದು ಸ್ವಲ್ಪ ಒಳಗಡೆ ಭಯ ಆಗುತ್ತೆ. ಕೆಲವೊಂದು ಟೈಮ್ ಹಿಂಗೆ ಅಂದ್ಕೊಂಡಿರ್ತೀನಿ. ಯಾರಾದರೂ ನಾನು ಆತ್ಮಹತ್ಯೆ ಪ್ರಯತ್ನ ಪಟ್ಟಾಗ ಯಾವ ಮುಖಾಂತರ ತಪ್ಪಿಸುತ್ತೆ ಅದು. ನಾನು ಒಳ್ಳೇದು ಮಾಡೋಕ್ಕೆ ಹೋಯ್ತು ಅಂದರೆ ಅದನ್ನ ಮಾಡೋಕ್ಕೆ ಬಿಡಲಿಕ್ಕಿಲ್ಲ. ಓದಕ್ಕೆ ಕುಂತ್ಕೊಂತಂದರೆ ಆಟೋಮೆಟಿಕಾಗಿ ನಿದ್ದೆ ಬರ್ತದೆ, ಓದಲಿಕ್ಕೆ ಆಗಲ್ಲ. ತುಂಬಾ ತೊಂದರೆ ಆಗ್ತದೆ. ಓಕೆ. ದೈಹಿಕವಾಗಿ ಏನಾದರೂ ನೋವುಗಳಿದೆಯಾ? ದೈಹಿಕವಾಗಿ ಏನು ನೋವಿಲ್ಲ ಸರ್. ತಲೆನೋವು ಬಿಟ್ಟರೆ ಬೇರೆ ಏನೇನಿಲ್ಲ? ಬೇರೆ ಏನಿಲ್ಲ. ಮಾನಸಿಕವಾಗಿ ತುಂಬಾ ಚಿಂತೆ ಮಾಡ್ತೀನಿ. ಚಿಂತೆ ಯಾಕೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೊತ್ತಾಗ್ತಾ ಸ್ವಲ್ಪ ಚೆನ್ನಾಗಿರ್ತೀನಿ, ವಿತಿನ್ ಸೆಕೆಂಡಲ್ಲಿ ರೈಸ್ ಆಗ್ಬಿಡ್ತೀನಿ ಮಾತಾಡಲಿ.
ಬಟ್ ನನಗೆ ಈಗ ನನಗೇನು ಪ್ರಾಬ್ಲಮ್ ಆಗ್ತದೆ ಅದು ಯಾವುದು ನನಗೆ ಇಷ್ಟ ಇಲ್ಲ ಸರ್. ನಾನು ಎಲ್ಲರೂ ನಾರ್ಮಲ್ ಪರ್ಸನ್ ಥರ ಇರ್ಬೇಕು ಅನಿಸುತ್ತೆ. ಓಕೆ. ಬಟ್ ಇರ್ಲಿಕ್ಕೆ ಬಿಡೋಕ್ಕಿಲ್ಲ ನನಗೆ. ನಿಮ್ಗೆ ಅನ್ನಿಸ್ತಾ ಇದೆ ಎಲ್ರ ಹಾಗೂ ನಾನು ಇಲ್ಲ ಅಂತ ಅನ್ನಿಸ್ತಾ ಇದೆ ನಿಮಗೆ? ಅನ್ನಿಸ್ತಾ ಇದೆ. ಓಕೆ. ಮನುಷ್ಯನ ಭಾವನೆ ಹಂಗೆ ಅನ್ನಿಸ್ತಾ ಇದೆ. ಹ್ಞೂ ಕೆಲವೊಂದು ಟೈಮಲ್ಲಿ ಕನಸಲ್ಲಿ ಯಾರು ಕೊಲೆ ಮಾಡ್ದಂಗೆ, ರಕ್ತ ನೋಡ್ದಂಗೆ ಈ ಥರ ಇರ್ತದೆ. ನಾನು ಖುಷಿ ಪಡೋಂಥ ಕನಸು ಒಂದು ಬೀಳಲ್ಲ ಸರ್. ನೋಡೋಣ, ಈಗ ನಿಮ್ಮ ಎಲ್ಲ ಸಮಸ್ಯೆಯನ್ನು ಹೊತ್ತು ಈ ಜನ್ಮಾಂತರ ವಿಶೇಷವಾದ ವೇದಿಕೆಗೆ ಬಂದಿದ್ದೀರಿ. ನಿಮ್ಮನ್ನೇ ಈ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋದರೆ ನಿಮ್ಮ ಎಲ್ಲ ಸಮಸ್ಯೆ ನಿಮ್ಮಿಂದನೇ ಗೊತ್ತಾಗುತ್ತೆ. ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ಬೇರೆಯವರನ್ನು ಯೋಗ ನಿದ್ರೆಗೆ ಒಳಪಡಿಸಿ ನಿಮ್ಮ ಆತ್ಮನ ಅವ್ರ ಮೇಲೆ ಟ್ರಾನ್ಸ್ಫರ್ ಮಾಡಿ ನಿಮಗೇನು ಸಮಸ್ಯೆ ಇದೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ಪರಿಹಾರ ಕೊಡೋದಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೀನಿ. ನನಗೆ ಇಲ್ಲಿ ಗುಣಪಡಿಸ್ಕೋಬೋದು ಅಂತಲೇ ನಂಬ್ಕೊಂಡೇ ಬಂದಿದ್ದೀನಿ. ನಂಬಿಕೆ ನಿಮಗೆ ಸಂಪೂರ್ಣವಾಗಿದೆ. ಸರಿ, ನೋಡೋಣ, ಒಂದು ಪ್ರಯತ್ನ ಮಾಡೋಣ. ಪರಶಿವಮೂರ್ತಿಗೆ ಬೆಳಗ್ಗೆ ಎದ್ದು ಕೂಡಲೇ ತಲೆ ಸಿಡಿದು ಹೋಗುತ್ತೇನೋ ಅನ್ನೋ ಹಾಗೆ ತಲೆನೋವಂತೆ. ಇದಕ್ಕೆ ಮಂಜುನಾಥ ಶಾಸ್ತ್ರಿ ಗುರೂಜಿ ಯಾವ ರೀತಿ ಪರಿಹಾರ ಕೊಡ್ತಾರೆ? ಇದು ಪರಶಿವಮೂರ್ತಿಯ ಭ್ರಮೇನ ಅಥವಾ ಸತ್ಯಾನ ಅನ್ನೋದನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ಅಲ್ಲೇ ಇದೆಯಾ? ಹೊಡೆದ್ರು ಸಾಕ್ಬಿಟ್ರಾ? ತುಂಬ ನೋವಾಗ್ತಾ ಇದೆಯಾ? ಅಂದರೆ ಆ ಜನ್ಮದಲ್ಲಿ ನಿನ್ನ ಹೆಸರು ರಾಜನಾ?